ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಪೌಲನು ರೋಮಾಪುರದ ಸೆರೆಮನೆಯಲ್ಲಿ ಸೆರೆಯವನಾಗಿದ್ದಾನೆ. ಆ ಸೆರೆಯಾಗಿರಬೇಕಾದ್ರೆ ಫಿಲಿಪ್ಪಿ ಸಭೆಯವರಿಗೆ ಬಹಳ ಟೆನ್ಷನ್, ಯೋಚನೆ. ನಮ್ಮ ಪೌಲ ಅಥವಾ ನಮ್ಮ ಪಾಸ್ಟರ್ ಸೆರೆಯಾಗಿಬಿಟ್ಟಿದ್ದಾರೆ. ಯಾಕೆಂದರೆ ಫಿಲಿಪ್ಪಿಯ ಸಭೆಯ ಸ್ಥಾಪಕ ಪೌಲನೇ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಪೌಲ ದೇವರಾತ್ಮ ಪ್ರೇರಿತನಾಗಿ ಬರ್ತಾನೆ. ಅಲ್ಲಿ ಸುವಾರ್ತೆಯನ್ನು ಸಾರಿದಾಗ ಲುದ್ಯಳ ಹೃದಯವನ್ನು ದೇವರು ತೆರೀತಾರೆ. ಅಲ್ಲಿಂದ ಲುದ್ಯ ಕುಟುಂಬ ದೀಕ್ಷಾಸ್ನಾನ ಮಾಡಿಸ್ಕೊಂಡು ನಂತರ ಅವರು ಸೆರೆಮನೆಗೆ ಬೀಳ್ತಾರೆ. ಸೆರೆಮನೆಯಲ್ಲಿ ಸೆರೆ ಯಜಮಾನ ಕುಟುಂಬ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೆ. ಹಾಗೆ ಫಿಲಿಪ್ಪಿ ಸಭೆ ಆರಂಭವಾಗುತ್ತೆ. ಈ ಸಭೆಯ ಕುರಿತು ನಾವು ನೋಡಬೇಕಾದ್ರೆ ಪೌಲನನ್ನು ಬಹಳ ಪ್ರೀತಿ ಮಾಡಿದ, ಅದೇ ಸಮಯದಲ್ಲಿ ಆರ್ಥಿಕವಾಗಿ ಪೌಲನ ಸೇವೆಗೆ ಸಹಾಯ ಮಾಡಿದಂತಹ ಒಂದು ಸಭೆಯಾಗಿತ್ತು ಫಿಲಿಪ್ಪಿ ಸಭೆ. ಆದರೆ ಈಗ ಪೌಲ ರೋಮ್ನಲ್ಲಿ ಸೆರೆಮನೆಯಲ್ಲಿದ್ದಾನೆ. ಸುವಾರ್ತೆ ನಿಮಿತ್ತವಾಗಿ ಸೆರೆಮನೆಯಲ್ಲಿರುವಾಗ ಈಗ ಅವರಿಗೆ ಬಹಳ ನಿರಾಶೆಯಾಗಿದೆ. ಈ ಫಿಲಿಪ್ಪಿಯ ಸಭೆಯವರಿಗೆ ತುಂಬ ಬೇಸರ. ನಮ್ಮ ಸೇವಕರು, ನಮ್ಮ ಪಾಸ್ಟರು ಏನಾಗಿದ್ದಾರೆ, ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ, ಅವರು ಸೆರೆಮನೆಯಲ್ಲಿದ್ದಾರೆ, ಫ್ರೀಯಾಗಿ ಓಡಾಡೋಕ್ಕಾಗಲ್ಲ, ಬಂಧನದಲ್ಲಿದ್ದಾರೆ ಎಂಬ ಒಂದು ನಿರಾಶೆ ಅವರನ್ನು ಕಾಡ್ತಾ ಇದೆ. ಆ ನಿರಾಶೆ ಅವ್ರನ್ನ ಕಾಡ್ತಾ ಏನು ಮಾಡ್ತಾರೆ, ಅವರು ಸ್ವಲ್ಪ ಸಹಾಯವನ್ನು, ಹಣವನ್ನು ಎಪಫ್ರೋದಿತನ ಮೂಲಕ ಕೊಟ್ಟು ಕಳಿಸ್ಕೊಡ್ತಾರೆ. ಹೇಗೆ, ಈ ಪೌಲನಿಗೆ ಸಹಾಯ ಮಾಡುವುದಕ್ಕಾಗಿ. ಆಗ ಎಪಫ್ರೋದಿತ ತಂದು ಈ ಹಣವನ್ನು ಪೌಲನ ಬಳಿಗೆ ಕೊಡ್ತಾರೆ. ಪೌಲನ ಬಳಿ ಕೊಟ್ಟಾಗ ಅದೇ ರೀತಿಯಲ್ಲಿ ಪೌಲ ಅವರಿಗೆ ಕೇಳ್ತಾರೆ, ಹೇಗಿದ್ದಾರೆ ಫಿಲಿಪ್ಪಿಯ ಸಭೆ ವಿಶ್ವಾಸಿಗಳು. ಆಗ ಎಪಫ್ರೋದಿತ ಹೇಳ್ತಾನೆ, ಅವರು ತುಂಬ ಬೇಸರದಲ್ಲಿದ್ದಾರೆ, ನಿಮಗೆ ಇಂಥ ಒಂದು ಸನ್ನಿವೇಶ ಬಂದಿರೋದನ್ನು ನೋಡಿ ಅವರಿಗೆ ತುಂಬ ನಿರಾಶೆಯಾಗಿದೆ ಎಂಬುದಾಗಿ ಹೇಳಿದಾಗ ಅವರನ್ನು ಧೈರ್ಯಪಡಿಸುವುದಕ್ಕಾಗಿಯೂ, ಅವರನ್ನು ಸಂತೋಷದಲ್ಲಿ ಮುಳುಗಿಸುವುದಕ್ಕಾಗಿಯೂ, ಅದೇ ಸಮಯದಲ್ಲಿ ಕೊಟ್ಟಂತಹ ಕಾಣಿಕೆಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಪೌಲ ಈ ಪತ್ರಿಕೆ ಬರೀತಾನೆ. ಈಗ ಅವ್ರು ಏನು ಹೇಳ್ತಾ ಇದ್ದಾನೆ, ತನ್ನ ಸ್ಥಿತಿ ಯಾವ ಥರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅವನು ಏನು ಹೇಳ್ತಾನೆ, ಸಹೋದರರೇ, ಫಿಲಿಪ್ಪಿಯದ ವಿಶ್ವಾಸಿಗಳೇ, ನನಗೆ ಸಂಭವಿಸಿರೋದು ಅಥವಾ ನಾನು ಸೆರೆಮನೆಯಲ್ಲಿರುವಂಥದ್ದು ಸುವಾರ್ತೆಯ ಪ್ರಸಾರಣೆಗೇ ಸಹಾಯವಾಯಿತು. ನಿಮ್ಮ ಒಂದು ಬೇಸರ ಏನು, ನಿಮ್ಮ ಒಂದು ನಿರಾಶೆ ಏನು, ನಾನು ಹೊರಗಡೆ ಇದ್ದಿದ್ರೆ ಅನೇಕರಿಗೆ ಸುವಾರ್ತೆ ಸಾರ್ತಿದ್ದೆ, ಈಗ ಸೆರೆಮನೆಯಲ್ಲಿರೋದ್ರಿಂದ ಸುವಾರ್ಥ ಸೇವೆ ನಡೀತಾ ಇಲ್ಲ, ಸುವಾರ್ಥ ಸೇವೆ ಮಾಡೋಕ್ಕೆ ಪೌಲನ್ಗೆ ಆಗ್ತಾ ಇಲ್ಲ ಎಂಬುದು ನಿಮ್ಮ ಯೋಚನೆ ಆಗಿದ್ದರೆ ಅದು ಸುಳ್ಳು. ಕಾರಣ, ನನಗೆ ಇಲ್ಲಿ ಸಂಭವಿಸಿರುವಂಥದ್ದು, ನಾನು ಸೆರೆಮನೆಗೆ ಬಿದ್ದಿರೋದು ಸುವಾರ್ತೆ ಪ್ರಸಾರಣೆಗೆ ಏನಾಯಿತು, ಇನ್ನೂ ಹೆಚ್ಚು ಪ್ರಯೋಜನ ಆಗ್ತಾ ಇದೆ. ನಾನು ಇಲ್ಲೂ ಸಹ ಏನು ಮಾಡ್ತಾ ಇದ್ದೀನಿ, ಸುವಾರ್ತೆಯನ್ನು ಸಾರ್ತಾ ಇದ್ದೀನಿ, ಇಲ್ಲೂ ಸಹ ವಾಕ್ಯವನ್ನು ತಿಳಿಸ್ತಾ ಇದ್ದೀನಿ, ಇಲ್ಲೂ ಸಹ ಅನೇಕರಿಗೆ ನನ್ನ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವಾಗಿ ಎಂಬುದಾಗಿ ಅರಮನೆಯ ಪಹರೆಯವರಿಗೆಲ್ಲ ಗೊತ್ತಾಯಿತು. ಅವರೆಲ್ಲರಿಗೂ ಗೊತ್ತಾಯಿತು, ನಾನು ಮೋಸ ಮಾಡಿ ಇಲ್ಲ, ಕೊಲೆ ಮಾಡಿಲ್ಲ, ಕಳ್ತನ ಮಾಡಿ ಬಂದು ಜೈಲಿಗೆ ಬಿದ್ದಿಲ್ಲ, ನಾನು ಕ್ರಿಸ್ತನ ನಿಮಿತ್ತ ಬಂದಿದ್ದೇನೆ ಅಂತ ಗೊತ್ತಾಗಿ ಅನೇಕರು ನಂಬುವುದಕ್ಕೆ ಕಾರಣವಾಯಿತು, ಸುವಾರ್ತೆಯ ಪ್ರಸಾರಣೆಗೆ ಕಾರಣವಾಯಿತು ಎಂಬುದಾಗಿ ಪೌಲ ಇಲ್ಲಿ ಹೇಳುವುದನ್ನು ನಾವು ನೋಡ್ಬೋದು. ಇದರಿಂದ ನಾವೇನು ತಿಳ್ಕೋಬಹುದು ಅಂದರೆ, ವೇದನೆಯ ಮಧ್ಯದಲ್ಲಿಯೂ ಪಾಸಿಟಿವ್ನೆಸ್ಸನ್ನು ನೋಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದ ಪೌಲ, ನಿನ್ನ ಇಕ್ಕಟ್ಟಿನ ಮಧ್ಯದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲೂ ಸಹ ಒಂದು ಪಾಸಿಟಿವನ್ನು ನೋಡುವುದಕ್ಕೆ, ಸಕಾರಾತ್ಮಕವಾಗಿ ಆ ಸಮಸ್ಯೆಯನ್ನು ನೋಡುವುದಕ್ಕೆ ನೀನು ತಯಾರಾಗುವುದಾದರೆ ದೇವರು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯೋಬನ ಜೀವಿತದಲ್ಲಿ ಉಂಟಾದಂತಹ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು ಅವನಲ್ಲಿ ನೆಗೆಟಿವ್ ಆ್ಯಟಿಟ್ಯೂಡನ್ನು ಉಂಟು ಮಾಡಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಯೆಹೋವ ಕೊಟ್ಟರು, ಯೆಹೋವನು ತೆಗೆದುಕೊಂಡರು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಜೀವಿತದ ಸಮಸ್ಯೆಯ ಮಧ್ಯದಲ್ಲಿ ನಿರಾಶೆಯ ಮಾತುಗಳನ್ನು ಹೇಳದೆ, ದುಃಖದ ಮಾತುಗಳನ್ನು ಹೇಳದೆ, ಗುಣಗುಟ್ಟುವ ಮಾತುಗಳನ್ನು ಹೇಳದೆ, ನೀನು ನಂಬಿಕೆಯಲ್ಲಿ ದೃಢವಾಗಿದ್ದು ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಆತನ ಮುಖವನ್ನು ನೋಡಬೇಕು, ನಂಬಿಕೆಯಿಂದ ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು.
ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವೇದನೆ ಅನುಭವಗಳ ಮೂಲಕ ಹಾದು ಹೋದರೂ ಸಹ ನಿನ್ನನ್ನು ನೋಡಿ ಅನೇಕರು ನಿರಾಶೆಯ ಮಾತುಗಳನ್ನ ಹೇಳ್ಬೋದು. ಅಯ್ಯೋ ಪಾಪ ಹಿಂಗಾಗ್ಬಿಡ್ತಲ್ಲ. ಆವಾಗ ನಾವು ಹೇಳಬೇಕು, ಇಲ್ಲ ನಾನು ಇದರ ಮಧ್ಯದಲ್ಲೂ ದೇವರು ನನಗೆ ಅದ್ಭುತವನ್ನು ಮಾಡ್ತಾನೆ. ಈ ಕಷ್ಟ ನನ್ನನ್ನು ನಾಶ ಮಾಡೋಕ್ಕೆ ಬಂದಿಲ್ಲ, ಈ ಕಷ್ಟ ನನಗೆ ಆಶೀರ್ವಾದಕ್ಕಾಗಿ ಬಂದಿದೆ. ಈ ರೋಗ ಇದು ನನ್ನನ್ನು ಮುಳುಗಿಸುವುದಕ್ಕಾಗಿ, ನನ್ನನ್ನು ಸಾಯಿಸುವುದಕ್ಕಾಗಿ ಅಲ್ಲ, ಇದು ನನ್ನ ಬಿಡುಗಡೆಗಾಗಿ ಬಂದಿದೆ ಎಂಬುದಾಗಿ ಯಾರು ನಂಬಿಕೆಯಿಂದ ಹೇಳ್ತಾರೋ ಅವರಿಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಪೌಲನು ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಫಿಲಿಪ್ಯದವರನ್ನ ಧೈರ್ಯಪಡಿಸ್ತಾ ಇದ್ದಾನೆ. ಫಿಲಿಪ್ಯದವರೇ ನಿರಾಶೆ ಪಡಬೇಡ್ರಿ, ಇದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಗಿದೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂಥ ದೇವರ ಮಗುವೆ, ನಿನ್ನ ಜೀವಿತದ ಕಷ್ಟಗಳನ್ನು ಆಶೀರ್ವಾದವಾಗಿ ಮಾರ್ಪಡಿಸುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀನು ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಅಪ್ಪ, ನೀನು ಅದ್ಭುತ ಮಾಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.